ಅದನ್ನ ಹೆಂಗ್ ಮಾಧ್ಯಮದಲ್ಲಿ ತೋರಿಸ್ಬೇಡಿ ಅಂತಿರಲ್ಲ, ಮನವಿ ಮಾಡ್ತೀನಿ ಅಂತ. ಸರ್, ನಾವು ನಿಮಗ್ ಮನವಿ ಮಾಡ್ತೀವಿ, ಬದುಕುಗಳನ್ನ ಸುಡಬೇಡಿ, ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಿ. ನಿಮಗ್ ಗೊತ್ತಿರುತ್ತಲ್ವಾ, ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲದೆ ಇರುತ್ತಾ? ಯಾರನ್ನ ಇಲ್ಲ ಗೊತ್ತಾ ಇಲ್ಲ ಅಂದ್ರೆ ಮೂರ್ಖತನ ಆಗತ್ತೆ. ಅದು ಖಂಡಿತವಾಗ್ಲೂ ಗೊತ್ತಿರುತ್ತಲ್ವಾ ನಿಮ್ಗೆ. ಹೆಚ್ಚುವರಿ KSRP ಹಾಕಿದ್ವಿ ಅಂತೀರಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಯಾಕೆ ಅಲ್ಲಿ ಮೊದಲೇ ಪರಿಸ್ಥಿತಿ ಕಂಟ್ರೋಲ್ ತಗೊಳ್ಳಿಲ್ಲ? ಅಂಗಡಿ ಸುಡಕ್ ಯಾಕೆ ಬಿಟ್ರಿ? ಜೀವನಗಳು ಸುಡಕ್ ಯಾಕೆ ಬಿಟ್ರಿ? ಬದುಕು ಸುಡಕ್ ಯಾಕೆ ಬಿಟ್ರಿ? ಜನ ನಂಬಿಕೆ ಕಳ್ಕೊಳ್ಳೋಂಗಾಗಿದೆ ನಿಮ್ಮ ಮೇಲೆ, ಟ್ರಸ್ಟ್ ಹೋಗ್ತಾ ಇದೆ ಸರ್ಕಾರದ್ದು. ರೈಟ್, ನಮ್ ಜೊತೆ ಹಿರಿಯ ಮುಖಂಡ ಪ್ರಹ್ಲಾದ್ ಜೋಶಿ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳ್ತೀರಿ ಸರ್ ನಾಗಮಂಗಲದ ಗಲಭೆ ಬಗ್ಗೆ? ಇದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲತೆ ಎದ್ದು ಕಾಣ್ತಾ ಇದೆ. ಪೊಲೀಸರು ಅವರನ್ನ ಸ್ವತಂತ್ರವಾಗಿ ಬಿಟ್ರೆ ಅವರು ನಿರ್ವಹಿಸ್ತಾರೆ, ಆದ್ರೆ ರಾಜಕೀಯ ಕಾರಣಗಳಿಂದಾಗಿ ಅವ್ರನ್ನ ತಡೆ ಹಿಡಿಯಲಾಗಿ ಅವ್ರ ಕೈಗಳನ್ನ ಕಟ್ಟಿ ಹಾಕಲಾಗಿದೆ. ಹಾಗಾಗಿ ಅತ್ಯಂತ ಶಾಂತಿಯುತವಾಗಿ ನಡೆದಂತಹ ಮೆರವಣಿಗೆ ಮೇಲೆ ಕಲ್ಲುಗಿತಾರೆ ಅಂತಂದ್ರೆ, ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡ್ತಾರೆ, ಲಾಂಗು ಮಚ್ಚು ಹಿಡಿದುಕೊಂಡು ಬರ್ತಾರೆ ಅಂತಂದ್ರೆ, ಸರ್ಕಾರ ಮತ್ತು ಅಲ್ಲಿನ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಸರ್, ಈಗ ಗೃಹ ಸಚಿವರು ಮಾತನಾಡ್ತಾ ಹೇಳ್ತಾ ಇದ್ರು, ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ ಮಾಧ್ಯಮಗಳಲ್ಲಿ, ಇದನ್ನ ಕೋಮು ಸಂಘರ್ಷ, ಕೋಮು ಗಲಭೆ ಅಂತ ಬಿತ್ತರಿಸಬೇಡಿ, ಇದು ಆಕಸ್ಮಿಕ ಘಟನೆ ಅಂತಿದ್ದಾರೆ ಗೃಹ ಸಚಿವರು. ಅಲ್ಲ, ಆ ಗೃಹ ಸಚಿವರಿಗೆ ಯಾವ್ದು ಆಕಸ್ಮಿಕ ಮತ್ತು ಯಾವ್ದು ಇದೇ ಆಟಿಟ್ಯೂಡ್ ನಿಂದನೇ ಈ ಒಂದು ಇವರ ಅಪ್ರೋಚು, ಆಟಿಟ್ಯೂಡು, ಬಿಹೇವಿಯರ್ ಏನಿದೆ, ಇದೇ ಗುಂಡಾ ಮುಸಲ್ಮಾನರಿಗೆ ಈ ರೀತಿಯಾದಂತ ಎಲ್ಲಾ ಮುಸಲ್ಮಾನರನ್ನು ಗುಂಡಾ ಅಂತ ಹೇಳ್ತಾ ಇಲ್ಲ ನಾನು, ಗುಂಡಾ ಮುಸಲ್ಮಾನರಿಗೆ ಈ ರೀತಿ ಇಸ್ಲಾಮಿಕ್ ಶಕ್ತಿಗಳಿಗೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ. ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಎಲ್ಲಾ ಮುಸಲ್ಮಾನರನ್ನು ಗುಂಡಾಗಳಂತ ಹೇಳಿಲ್ಲ. ಗುಂಡಾ ಮುಸಲ್ಮಾನರು, ಯಾರು ಮುಸಲ್ಮಾನರಲ್ಲಿ ಗುಂಡಾಗಳಿದ್ದಾರೆ ಅವರಿಗೆ ಇದು ಒಂದು ರೀತಿಯಲ್ಲಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗ ಆಗ್ತದೆ. ಇಲ್ಲ, ಇದು ಕೋಮು ಗಲಭೆ ಮಾಡಿದ್ದಾರೆ, ನಾವು ಇದನ್ನ ಮೆಟ್ಟಿ ಹಾಕ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಅವ್ರು ಕೊಟ್ರೆ ಅದಕ್ಕೆ ಒಂದು ಭಯ ಇರ್ತದೆ ಯಾರು ಮಾಡಿದ್ದಾರೆ ಅವರಿಗೆ. ಇವರು ಮೊದಲನೇ ಇದೊಂದು ಆಕಸ್ಮಿಕ ಘಟನೆ, ಇದು ಈಗ ರಾಮೇಶ್ವರ ಕೆಫೆಯಲ್ಲಿ ಹೇಳಿದಾರಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಆ ನಂತರ ಒಬ್ಬರು ಒಂದು ಹೋಟೆಲ್ ಇನ್ನೊಂದು ಹೋಟೆಲ್ ಮತ್ತೆ ಒಂದು ಕಾಂಪಿಟೇಷನ್ ದಿಂದಾಗಿ ಇದಾಗಿದೆ ಅಂತ ಹೇಳಿ. ಅಂದ್ರೆ ಮೊದಲನೇ ಇವರು ಭಯೋತ್ಪಾದನಾ ಚಟುವಟಿಕೆಗಳನ್ನ, ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನ ಅವರನ್ನ ಸಂತೈಸುವಂತ ಅಥವಾ ಅವ್ರನ್ನ ಓಲೈಸುವಂತ ಕೆಲಸಕ್ಕೆ ಮೊದಲನೇ ಶುರು ಮಾಡ್ತಾರೆ. ಹಾಗಾಗಿ ಅವರಿಗೆ ಒಂದು ತುಷ್ಟೀಕರಣದ ಈ ರಾಜಕಾರಣದಲ್ಲಿ ನಮಗೆ ಸೆಕ್ಯೂರಿಟಿ ಸಿಗ್ತದೆ, ನಾವು ಯಾರನ್ನ ಬೇಕಾದ್ರೂ ಹೊಡಿಬಹುದು, ಎಲ್ಲಿ ಬೇಕಾದ್ರೂ ಕಲ್ಲು ಹೊಡಿಬಹುದು, ಲಾಂಗು ಮಚ್ಚು ತೆಗೆದುಕೊಂಡು ಓಡಾಡಬಹುದು, ಈ ರೀತಿಯಾದಂತ ಒಂದು ಅವರಿಗೆ ಪ್ರೋತ್ಸಾಹ ಸಿಗ್ತದೆ. ಹಾಗಾಗಿ ಇದನ್ನ ನಾನು ಅವ್ರ ಹೇಳಿಕೆಯನ್ನ ತೀವ್ರವಾಗಿ ನಾನು ಖಂಡಿಸ್ತೇನೆ. ಪ್ರಹ್ಲಾದ್ ಜೋಶಿ ಅವರೇ, ಖಂಡಿತವಾಗ್ಲೂ ನಿಮಗೂ ಗೊತ್ತು, ಕುಮ್ಮಕ್ಕಿಲ್ಲದೆ, ತಯಾರಿ ಇಲ್ಲದೆ ಇಂಥ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇಂಟೆಲಿಜೆನ್ಸ್ಗೆ ಅದರ ಮಾಹಿತಿ ಇದ್ದೇ ಇರತ್ತೆ. ಇಲ್ಲ, ಮಾಹಿತಿನೇ ಇಲ್ಲ ಅಂದ್ರೆ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ಆಗುತ್ತೆ, ಅದು ಕ್ಲಿಯರ್ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್. ಯಾಕೆ ಇಂಥ ಘಟನೆಗಳು ಆಗಕ್ ಬಿಡ್ತಾ ಇದೆ ಸರ್ಕಾರ? ಏನಾದ್ರೂ ಇಶ್ಯೂ ಡೈವರ್ಟ್ ಮಾಡಕ್ ನೋಡ್ತಾ ಇದೆಯಾ? ಇವತ್ತು ಮೂಡಾ ಕೇಸ್ದು ಇದೆ, ನಿಮ್ಮ ಅಭಿಪ್ರಾಯ ಏನು? ಒಂದು ಇಶ್ಯೂ ಡೈವರ್ಟ್ ಮಾಡಕ್ಕೆ ನಾನು ಹಿಂದೂ ಹೇಳಿದ್ದೇನೆ, ಹಲವಾರು ರೀತಿಯಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಟಿವಿಯಲ್ಲಿಯೂ ಬಿತ್ತರಿತವಾಗಿದೆ. ಈ ದರ್ಶನ್ ಫೋಟೋ ಬಿಡೋದು, ದರ್ಶನ್ ಶಿಫ್ಟ್ ಮಾಡೋದು, ದರ್ಶನ್ ಚಾರ್ಜ್ ಶೀಟ್ಗಳ ಅವ್ರದ್ದು ರಿಟ್ರೀವ್ ಮಾಡಿದ ಫೋಟೋಗಳನ್ನ ಬಿಡೋದು, ಇದನ್ನ ಮಾಡಿದ್ರು. ಈಗ ಅದು ಒಂದ್ ಸ್ವಲ್ಪ ಕಮ್ಮಿ ಆದ ನಂತರ ಈಗ ಇಲ್ಲಿ ಒಂದು ಇವ್ರಿಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಥವಾ ಗೊತ್ತಿದ್ರು ಮಾಡಿದ್ರೆ ಈ ಕಾರಣಕ್ಕಾಗಿ ಮಾಡಿರ್ತಾರೆ. ಆದ್ರೆ ಅದರಿಂದ ಕೋಮುಗಲಭೆ ಉಂಟಾಗತ್ತೆ, ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ, ಮತ್ತು ಮತಾಂಧ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಟ್ಟಂಗಾಗತ್ತೆ. ಇದೆಲ್ಲ ನೋಡ್ತಾ ಇಲ್ಲ. ಒಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ. ಇನ್ನು ಇದರ ಹಿಂದೆ ಅಲ್ಲಿ ಲೋಕಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಕ್ ಆಗೋದಿಲ್ವಾ? ಇದು ಯಾರು ಮಾಡಿದ್ದಾರೆ, ಯಾತಕ್ಕೋಸ್ಕರ? ಮತ್ತೊಂದು ಪ್ರಹ್ಲಾದ್ ಜೋಶಿ ಅವರೇ, ಅಂಗಡಿ ಮುಂಗಟ್ಟುಗಳು ಸುಟ್ಟು ಹೋಗಿದೆ, ಬಡವರ ಬದುಕು ಭಸ್ಮ ಆಗಿದೆ, ಅದನ್ನ ಯಾರು ಕಾಂಪನ್ಸೇಟ್ ಮಾಡ್ತಾರೆ ಸರ್? ಗೃಹ ಸಚಿವರು ಆ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ, ಗೃಹ ಸಚಿವರಿಗೆ ಆಯ್ತು, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕಾಯ್ತು, ಅವ್ರಿಗೆ ಹಿಂದೂಗಳು ಮತ್ತು ಹಿಂದೂಗಳ ಆಸ್ತಿ, ಹಿಂದೂಗಳ ಜೀವ ಅಂದ್ರೆ ಕಾಂಗ್ರೆಸ್ಸಿನ ನೀತಿನೇ ಅದೇ. ಹಾಗಾಗಿನೇ ಇವತ್ತಿಗೂ ಕೂಡ ಕಾಶ್ಮೀರದಲ್ಲಿ ಇಷ್ಟೆಲ್ಲ ನಾವು ಆರ್ಟಿಕಲ್ 370 ತೆಗೆದು ಇಷ್ಟೆಲ್ಲ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಂಡು ಅಲ್ಲೆಲ್ಲೇ ಘಟನೆಗಳು ನಡೀತಾ ಇರೋದಕ್ಕೂ ಇವರೇ ಕಾರಣ. ಇವರೇನು ನೀತಿ ಇಷ್ಟು ವರ್ಷದಿಂದ ಅವರನ್ನ ಒಂದು ರೀತಿಯಲ್ಲಿ ಹಾವಿಗೆ ಹಾಲಾರದಂತೆ ಏನು ಕೆಲವು ಮತಾಂಧ ಶಕ್ತಿಗಳನ್ನ ಇವರು ಪ್ರೇರೇಪಿಸಿದ್ದಾರೆ, ಅವರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ಅದರ ಕಾರಣದಿಂದ ಏನಾಗಿದೆ, ಹಾಗಾಗಿ ಯಾವತ್ತೂ ಕಾಂಗ್ರೆಸ್ ಪಾರ್ಟಿ ಅವರು
ಒಂದು ವರ್ಗದ ಪರ ತುಷ್ಟೀಕರಣದ ಪರವಾಗಿದ್ದಾರೆ. ಆ ತುಷ್ಟೀಕರಣದಿಂದ ಅಲ್ಲಿ ಯಾರು ನಷ್ಟಕ್ಕೊಳಗಾದ ಯಾವ ಹಿಂದೂಗಳಿಗೂ ಯಾವುದೇ ರೀತಿಯಾದಂತಹ ಒಂದು ಇದು ಕೊಡಲ್ಲ, ಅವರು ಪರಿಹಾರ ಕೊಡಲ್ಲ ಮತ್ತು ಯಾರನ್ನೂ ಅರೆಸ್ಟ್ ಮಾಡಲ್ಲ. ಅರೆಸ್ಟ್ ಮಾಡಿದ್ರು ಸರಿಯಾದಂತ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಅಲ್ಲಿನ ಸಂಪೂರ್ಣ ಪೊಲೀಸ್ ವೈಫಲ್ಯ ಇದು, ರಾಜ್ಯದ ಪೊಲೀಸ್ ವೈಫಲ್ಯ ಇದು, ಇಂಟೆಲಿಜೆನ್ಸ್ ವೈಫಲ್ಯ. ಸರ್ಕಾರ ಇದನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡುವುದರಲ್ಲಿ ವಿಫಲರಾಗಿದೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಕ್ಕಾಗಿ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ರೈಟ್, ಧನ್ಯವಾದಗಳು ಪ್ರಹ್ಲಾದ್ ಜೋಶಿ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಗಮಂಗಲದ ಮಾನ ಕಲಕುವ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ಉದ್ವಿಗ್ನದ ಬಳಿಕ ಹೇಗಿದೆ ಗೊತ್ತಾ ನಾಗಮಂಗಲ? ಗೃಹ ಸಚಿವರು ಹೇಳ್ತಾರೆ ಆಕಸ್ಮಿಕ ಅಂತ. ಇದು ಆಕಸ್ಮಿಕ ಅಲ್ಲ, ಪ್ರೀ ಪ್ಲಾನ್ ಅನ್ನೋದಕ್ಕೆ ಸಾಕ್ಷಿಗಳು ಸಿಸಿಟಿವಿ ಫುಟೇಜ್. ಕಿಡಿಗೇಡಿಗಳ ಕೃತ್ಯ ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದಾದ ಬಳಿಕ ಅಲ್ಲಿ ಬಡ ವ್ಯಾಪಾರಸ್ಥರ ಅಳಲನ್ನ ಕೂಡ ನಾವು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಗೃಹ ಸಚಿವರು ಹೇಳ್ತಾರೆ ಆಕಸ್ಮಿಕ ಘಟನೆ, ಯಾವುದು ಕೂಡ ಪೂರ್ವ ನಿಯೋಜಿತ ಅಲ್ಲ. ಇದನ್ನ ನೀವು ಕೋಮು ಗಲಭೆ, ಕೋಮು ಸಂಘರ್ಷ ಅಂತ ಬಿತ್ತರಿಸಬೇಡಿ ಅಂತ ಮಾಧ್ಯಮಗಳಿಗೆ ಮನವಿ ಮಾಡ್ಕೊಳ್ತಿದ್ದಾರೆ. ಬಟ್ ಅಲ್ಲಿನ ವಾಸ್ತವ ಚಿತ್ರಣ, ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸೋದಾದ್ರೆ. ಶ್ರುತಿ ನೋಡಿ, ನಿನ್ನೆ ಸಂಜೆ 7:30 ಸುಮಾರಿಗೆ ನಾಗಮಂಗಲದಲ್ಲಿ ಶುರುವಾದಂತಹ ಒಂದು ಸಂಘರ್ಷ ಏನಿದೆ, ಉದ್ವಿಗ್ನ ವಾತಾವರಣಕ್ಕೆ ತಿರುಗೋದಕ್ಕೆ ಶುರುವಾಗುತ್ತೆ. ಅದಾದ ಬಳಿಕ ಇಡೀ ನಾಗಮಂಗಲದ ಅನೇಕ ಕಡೆ ಒಂದಷ್ಟು ಜನ ಕಿಡಿಗೇಡಿಗಳು ಹೋಗಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಈಗ ನಾನೊಂದು ಜಾಗದಲ್ಲಿದ್ದೀನಿ, ಈಗಲೂ ಕೂಡ ನೋಡಿ ಇಲ್ಲಿ ಹೊಗೆ ಹಾಡ್ತಾನೆ ಇದೆ. ಶ್ರುತಿ ನೋಡಿ, ಇಲ್ಲಿ ಆ ಒಂದು ಟೈರ್ ಅಂಗಡಿ ಇದೆಯಲ್ಲ, ಆ ಅಂಗಡಿಯಲ್ಲಿ ನಾವು ಈಗ ಗಮನಿಸ್ಬೋದು. ನೋಡಿ ಇಲ್ಲಿ ಈಗಲೂ ಕೂಡ ಹೊಗೆ ಆಡ್ತಾನೆ ಇದೆ. ಸಂಪೂರ್ಣವಾಗಿ ನಾಗಮಂಗಲದ ಬಹುತೇಕ ಅಂಗಡಿಗಳಲ್ಲಿ ರಾತ್ರಿ ಪೂರ್ತಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಲಾಗಿದೆ. ನೋಡಿ ಇಲ್ಲಿ ಅಂಗಡಿಯ ಒಳಗಡೆ ನಾವೀಗ ಗಮನಿಸ್ತಾ ಇದ್ವಿ, ಯಾವ ರೀತಿಯಾಗಿ ಅಲ್ಲಿ ಇನ್ನೂ ಕೂಡ ಬೆಂಕಿ ಕಿಡಿ ಇನ್ನೂ ಕೂಡ ಹಾರಿಲ್ಲ. ಈಗಲೂ ಕೂಡ ಹೊಗೆ ಆಡ್ತಾನೆ ಇರುವಂಥ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ 5-6 ಅಂಗಡಿಗಳಿದೆ. ಒಂದು ಟೈರ್ ಅಂಗಡಿಗಳಾಗಿರ್ಬೋದು, ಕಬ್ಬಿಣದ ಅಂಗಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಸುಟ್ಟು ಭಸ್ಮ ಆಗಿದೆ. ನೋಡಿ ಈಗ ಇಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಶ್ರುತಿ, ಯಾವ ರೀತಿಯಾಗಿ ನಿನ್ನೆ ರಾತ್ರಿ 9:30 ಸುಮಾರಿಗೆ ಇಲ್ಲಿಗೆ ಕೆಲ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಲೂ ಕೂಡ ಹೊಗೆ ಆಡ್ತಾ ಇರುವಂತ ಈ ಕ್ಷಣದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಒಂದು 4-5 ಅಂಗಡಿಗಳಿದೆ. ಆ 4-5 ಅಂಗಡಿಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಿಡಿಗೇಡಿಗಳು ತಮ್ಮ ಕೃತ್ಯವನ್ನ ಎಸಗಿದ್ದಾರೆ ಅಂತೇಳಿ. ನೋಡಿ ಇದು ಎರಡು ಕೂಡ ಟೈರ್ ಅಂಗಡಿ. ಆ ಒಂದು ಟೈರ್ ಅಂಗಡಿಯನ್ನ ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಅಂತೇಳಿ. ನೋಡಿ ಈ ಅಂಗಡಿಯ ಶಟರ್ಗಳು ನೋಡಿಲಿ, ಶಟರನ್ನು ಕೂಡ ಮುರಿದು ಹಾಕಿರುವಂಥ ಘಟನೆಗಳಾಗಿದೆ. ನೋಡಿ ಇಲ್ಲಿ ರಸ್ತೆಯಲ್ಲಿ ಇಲ್ಲಿಟ್ಟಿದ್ದಂಥ ಟೈರ್ಗಳಿಗೂ ಕೂಡ ಬೆಂಕಿ ಹಚ್ಚಲಾಗಿದೆ. ಅಷ್ಟೇ ಅಲ್ಲ ಶ್ರುತಿ, ನೋಡಿ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಒಂದು ಹೋಟೆಲ್ ದಸ್ತಗಿರ್ ಅಂತಿದೆ. ಈ ಒಂದು ಹೋಟೆಲ್ನಲ್ಲಿದ್ದಂಥ ಸಾಮಾನುಗಳನ್ನು ಕೂಡ ಸಂಪೂರ್ಣವಾಗಿ ನೋಡಿ ಇಲ್ಲೊಂದು ಒಂದು ಕಲ್ಲಿತ್ತು, ಅದನ್ನು ಕೂಡ ಪುಡಿ ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಈ ಕ್ಷಣಕ್ಕೆ ಇಲ್ಲಿ ನಾವೇನು ನೋಡ್ತಾ ಇದ್ವಿ, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಈ ಒಂದು ಘಟನೆ ಯಾವ ಹಂತಕ್ಕೆ ಹೋಗಿ ತಲುಪಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೋಟೆಲ್ನಲ್ಲಿ ಬಳಕೆ ಮಾಡ್ತಾ ಇದ್ದಂಥ ಪಾತ್ರೆ ಸಾಮಾನುಗಳು ಎಲ್ಲವೂ ಕೂಡ ಈಗ ಹೊರಗಡೆ ಹಾಕಲಾಗಿದೆ. ನೋಡಿ ನಾಗಮಂಗಲ ಎಂಟ್ರಿ ಆಗ್ತಾ ಇದ್ದಂತೆಯೇ ನಮಗೆ ಇಲ್ಲಿ ಒಂದು ರೀತಿಯಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ, ಎಲ್ಲ ಅಂಗಡಿಗಳನ್ನು ಕೂಡ ಇವತ್ತು ಬಂದ್ ಮಾಡಲಾಗಿದೆ. ನೋಡಿ ಅಲ್ಲೊಂದು ಆ ಗಾಡಿನ ಕೂಡ ತೋರಿಸ್ತೀನಿ ನಾನು. ಆ ರಸ್ತೆ ಬದಿಯಲ್ಲಿ ನಿಂತಿರುವಂತಹ ಬೈಕ್ಗಳನ್ನು ಕೂಡ ಬಿಡಲಿಲ್ಲ ರಾತ್ರಿ. ಆ ರೀತಿಯಾಗಿ ಕಿಡಿಗೇಡಿಗಳು ಕೃತ್ಯವನ್ನು ಎಸಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನಾಗಮಂಗಲದ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿ